ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹಬ್ಬಕ್ಕೆ ಯಾವ ರೀತಿಯಾಗಿ ಮೇಕಪ್ ಮಾಡಿದ್ದೀನಿ ಅಂತ ನಿಮ್ಮೆಲ್ಲರ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಳ್ದೇನೆ ನಮ್ಮ ಹತ್ರ ಇರುವಂಥ ಬೇಸಿಕ್ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಫೆಸ್ಟಿವ್ ಲುಕ್ಕನ್ನು ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ಫೇಸ್ ಮಿಸ್ಟನ್ನು ಹಾಕೊಂಡಿದ್ದೀನಿ. ನೀವು ರೋಸ್ ವಾಟರ್ ಅಥವಾ ಬೇರೆ ಯಾವುದೇ ಫೇಸ್ ಮಿಸ್ಟನ್ನು ಯೂಸ್ ಮಾಡ್ಬೋದು. ಅದಾದ ನಂತರ ಹಾಗೆ ಸ್ವಲ್ಪ ಫೇಸನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೇನು ಮ್ಯಾಂಡೇಟ್ರಿ ಅಲ್ಲ, ನೀವು ಹಾಗೆ ಫೇಸ್ ವಾಶ್ ಮಾಡಿದರೂ ಕೂಡ ಈ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಫೇಸ್ ಮಿಸ್ಟ್ ಹಾಕಿದ ಮೇಲೆ ಯಾಕೆ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಸ್ವಲ್ಪ ಹಾಗೆಯೇ ಫೇಸ್ ಸ್ಕಿನ್ ಏನಿದೆ ಅದು ಸ್ವಲ್ಪ ನೆಂದಿರುತ್ತಲ್ವ, ಹಾಗಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ನಾರ್ಮಲ್ ಆಗಿ ಎಲ್ಲರೂ ಕೂಡ ಫೇಸನ್ನು ಕ್ಲೀನ್ ಮಾಡಿ ಆದ ನಂತರನೇ ಫೇಸ್ ಮಿಸ್ಟನ್ನು ಯೂಸ್ ಮಾಡ್ತಾರೆ. ನಾನಿಲ್ಲಿ ಕ್ಲೆನ್ಸರ್ ಆಗಿ ಯೂಸ್ ಮಾಡಿದ್ದೀನಿ, ಅಷ್ಟೇ ಡಿಫ್ರೆನ್ಸ್. ಅದಾದ ನಂತರ ನಾನು ಅಲೋವೆರಾ ಜೆಲ್ಲನ್ನು ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡಿದೆ. ನಂತರ ಸ್ಟ್ರೋಬ್ ಕ್ರೀಮನ್ನು ಸ್ವಲ್ಪ ಹೈಲೈಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಸ್ವಲ್ಪ ನಮಗೆ ಶೈನಿ ಬೇಕು, ಸೊ ನೋಸ್ ಹತ್ರ, ಚೀಕ್ ಹತ್ರ, ಹಾಗೆ ಚಿನ್ ಹತ್ರ ಎಲ್ಲ ಸ್ವಲ್ಪ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲಿ ಅರೌಂಡ್ 250 or 300 ಏನೋ ಸಿಕ್ತು ನನಗೆ. ಸೊ ಇದು ಯೂಸ್ ಮಾಡಿದಾಗ ಒಂದು ಸ್ವಲ್ಪ ಮೇಜರ್ ಚೇಂಜಸ್ ಕಾಣಿಸುತ್ತೆ ಆಫ್ಟರ್ ಮೇಕಪ್. ಸೊ ಹಾಗಾಗಿ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಅಗೇನ್ ಈ ಸ್ಟೆಪ್ಪು ಕೂಡ ಕಂಪಲ್ಸರಿ ಅಲ್ಲ, ನಿಮಗೆ ಇಷ್ಟ ಇದ್ದರೆ ಅಥವಾ ಈ ಪ್ರಾಡಕ್ಟ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಶುಗರ್ ಪಾಪ್ ಅವ್ರದ್ದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಫೌಂಡೇಶನ್ನು ನಾನು ಜೆಪ್ಟೋದಲ್ಲಿ ಆರ್ಡರ್ ಮಾಡಿದೆ. ಸೊ ನನಗೆ ಶೇಡ್ ಅಷ್ಟೊಂದು ಗೊತ್ತಾಗಲಿಲ್ಲ. ನನ್ನ ಸ್ಕಿನ್ ಟೋನ್ ಏನಿದೆ ಅದರಿಗಿಂತ ಒಂದು ಲೈಟರ್ ಶೇಡ್ ನಾನು ಆರ್ಡರ್ ಮಾಡ್ಕೊಂಡ್ಬಿಟ್ಟೆ ಬೈ ಮಿಸ್ ಆಗಿ. ಸೊ ಹಾಗಾಗಿ ನಾನಿಲ್ಲಿ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಬ್ರಷ್ ಅಥವಾ ಹ್ಯಾಂಡ್ಸನ್ನು ಯೂಸ್ ಮಾಡ್ಕೊಂಡು ಬ್ಲೆಂಡ್ ಮಾಡಿದರೆ ಹಾಗೆ ಒಂದು ಸ್ವಲ್ಪ ವೈಟ್ ಹಾಗೆ ಕಾಣಿಸ್ಬಿಡುತ್ತೆ, ಭೂತ ಥರ ಕಾಣಿಸುತ್ತೆ. ಹಾಗಾಗಿ ನಾನಿಲ್ಲಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ದಟ್ ಅದು ತುಂಬ ವೈಟ್ ಕಾಣಿಸ್ಬಾರ್ದು, ನನ್ನ ಸ್ಕಿನ್ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಲಿ ಅಂತ. ಹಾಗೆ ಈ ಒಂದು ಫೌಂಡೇಶನ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದಾಗಿ ನನಗೆ ಏನು ಅಂತ ಒಂದು ಡಿಫ್ರೆನ್ಸ್ ಅಂತ ಏನೂ ಅನ್ನಿಸ್ಲಿಲ್ಲ. ಸೊ ಈಸಿಯಾಗಿ ಬ್ಲೆಂಡ್ ಆಗ್ತಾಯಿತ್ತು. ಓಕೆ, ಗುಡ್ ಫಾರ್ ದ ಮನಿ, ಇಟ್ಸ್ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ನಾನು ಫಸ್ಟ್ ಟೈಮ್ ಈ ಒಂದು ಬ್ಲಷನ್ನು, ಕ್ರೀಮ್ ಬ್ಲಷ್ ಬರುತ್ತಲ್ಲ, ಸೊ ಇದನ್ನು ಕೂಡ ನಾನು ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ನನಗೆ ಅರ್ಜೆಂಟಾಗಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಸ್ನ ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಂಡೆ, ಸ್ಪೆಷಲಿ ಫಾರ್ ದಿಸ್ ವಿಡಿಯೋ. ನಾನು ಫಸ್ಟ್ ಟೈಮ್ ಈ ಥರದೊಂದು ಬ್ಲಷನ್ನು ಅಪ್ಲೈ ಮಾಡಿದ್ದು. ನನಗೆ ಆ್ಯಕ್ಚುಲಿ ಕ್ವಾಂಟಿಟಿ ಗೊತ್ತಾಗಲಿಲ್ಲ ಹೇಗೆ ಅಪ್ಲೈ ಮಾಡಬೇಕು ಅಂತ. ಬಟ್ ರೈಟ್ ಸೈಡಿಗೆ ಚೆನ್ನಾಗೇ ಅಪ್ಲೈ ಮಾಡಿದೆ, ಲೆಫ್ಟಿಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಫೀಲ್ ಆಯಿತು. ಸೊ ಅದಾದಮೇಲೆ ನಾನು ಅದನ್ನು ಹಾಗೆ ಏನೋ ಒಂದು ಬ್ಲೆಂಡರ್ ಯೂಸ್ ಮಾಡಿಕೊಂಡು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಎಲ್ಲ ಯೂಸ್ ಮಾಡಿಕೊಂಡು ಅದನ್ನು ಹಾಗೆ ಅಡ್ಜಸ್ಟ್ ಮಾಡಿದೆ. ನೋಡಿ ಇಲ್ಲಿ ಆಫ್ಟರ್ ಅಪ್ಲೈ ರಿಯಲಿ ಇಟ್ಸ್ ಲುಕಿಂಗ್ ಸೋ ಗಾರ್ಜಿಯಸ್ ಅಲ್ವಾ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದು ಆ್ಯಕ್ಚುಲಿ ಫೇಸ್ಗೆ ತುಂಬ ಲುಕ್ಕನ್ನು ಆ್ಯಡ್ ಮಾಡ್ತಾ ಇದೆ. ಹಾಗೆಯೇ ಫೇಸ್ ಗ್ಲೋನೆಸ್ ಕೂಡ ಜಾಸ್ತಿ ಆಗಿದೆ ನೋಡಿ, ಬಿಕಾಸ್ ಆಫ್ ದಟ್ ಸ್ಟ್ರೋಬ್ ಕ್ರೀಮ್. ಸೊ ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಲೆಫ್ಟ್ ಸೈಡ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು. ಇದನ್ನು ಹೇಗೆ ಕವರ್ ಅಪ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಆಗಿ ವೈಟೋನ್ ಪೌಡರ್ ಸಿಗುತ್ತಲ್ವ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಒಂದು ಕಾಸ್ಮೆಟಿಕ್ಸ್ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಲ್ಲ, ಪ್ರತಿಯೊಂದು ಕಾಸ್ಮೆಟಿಕ್ಸು ಕೂಡ ನಾನು ಜಸ್ಟ್ ಫಾರ್ ದಿಸ್ ವಿಡಿಯೋ ನಾನು ಜೆಪ್ಟೋದಲ್ಲಿ ಆರ್ಡರ್ ಮಾಡಿ, ಆನ್ ದ ಸ್ಪಾಟ್ ಆರ್ಡರ್ ಮಾಡಿ, ನನಗೆ ವಿದಿನ್ 15 minutes ಈ ಪ್ರಾಡಕ್ಟ್ಸ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ಅದನ್ನು ನಾನು ಜಾಸ್ತಿ ರಿಸರ್ಚ್ ಕೂಡ ಮಾಡೋಕ್ಕೋಗಲಿಲ್ಲ, ಆರ್ಡರ್ ಮಾಡಿ ತರಿಸ್ಕೊಂಡು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಫೆಸ್ಟಿವ್ ಲುಕ್ಕನ್ನು ಕ್ರಿಯೇಟ್ ಮಾಡೋಣ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳಿಬಿಟ್ಟು. ಸೊ ಈ ಬ್ರಷ್ ಬಂದುಬಿಟ್ಟು ನನ್ನ ಹತ್ರ ಇತ್ತು, ಹಳೆ ಬ್ರಷ್. ಸೊ ಅದನ್ನು ಯೂಸ್ ಮಾಡಿಕೊಂಡು ಹಾಗೆ ನಾನು ಫೇಸಿಗೆ ಕಾಂಪ್ಯಾಕ್ಟಾಗಿ ಈ ಒಂದು ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಟ್ಸ್ ಅಪ್ ಟು ಯು ಗೈಸ್. ನೀವು ಬೇಕಾದರೆ ಕಾಂಪ್ಯಾಕ್ಟ್ ಪೌಡರ್, ರೋಸ್ ಪೌಡರ್ ಅಥವಾ ಈ ಥರದ ಪೌಡರ್, ನಿಮಗೆ ಇಷ್ಟ ಇರುವಂಥ ಪೌಡರ್ನ ಯೂಸ್ ಮಾಡ್ಬೋದು. ಸೊ ಐ ಆಲ್ವೇಸ್ ಪ್ರಿಫರ್ ರೋಸ್ ಪೌಡರ್ ರಾದರ್ ದೆನ್ ಅ ಕಾಂಪ್ಯಾಕ್ಟ್ ಪೌಡರ್. ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿ ನೋಡೋಣ ಅಂತ ಹೇಳಿಬಿಟ್ಟು ನಾನು ವೈಟೋನ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಇದ್ರದ್ದು ಸ್ಮೆಲ್ ಮಾತ್ರ ಆಸಮ್ ಆಗಿರುತ್ತೆ. ಸೊ ನನಗೆ ಅದು ಅಪ್ಲೈ ಮಾಡಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ. ನಾನಿಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ನೋಡಿ, ನೆಕ್ಸ್ಟ್ ಏನು ಅಪ್ಲೈ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ಸಿನ್ಸ್ ಇಟ್ ಈಸ್ ಅ ಸಿಂಪಲ್ ಲುಕ್, ನಾನು ಜಾಸ್ತಿ ಏನೂ ಅಪ್ಲೈ ಮಾಡೋಕ್ಕೋಗಲಿಲ್ಲ. ಹಾಗೆ ಒಂದು ಶಿಮ್ಮರಿ ಐ ಶ್ಯಾಡೋನ ಹಾಗೆ ಬೆರಳಲ್ಲಿ ತೊಗೊಂಡು ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಿಕೊಂಡೆ. ಅದಾದ ನಂತರ ಹಾಗೆ ಸ್ವಲ್ಪ ನನ್ನ ಹತ್ರ ಇದು ಅಷ್ಟೇ ಬ್ರ್ಯಾಂಡ್ ಮರ್ತೋಯ್ತು ಆ್ಯಕ್ಚುಲಿ, ಒಂದು ಐಲೈನರ್ ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ, ಅದೇ ಜೆಪ್ಟೋದಲ್ಲಿ. ಸೊ ಅದನ್ನು ಕೂಡ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ವೆರಿ ಥಿನ್ ಅಂದರೆ ಸೋ ಲೈಟಾಗಿರಬೇಕು ಅಂತ ಹೇಳಿಬಿಟ್ಟು.
ಟು ಬಿ ಹಾನೆಸ್ಟ್ ನನಗಂತೂ ಅಷ್ಟು ಫಾಸ್ಟಾಗಿ ಅಷ್ಟು ಪರ್ಫೆಕ್ಟಾಗಿ ಐಲೈನರ್ ಡ್ರಾ ಮಾಡೋದಕ್ಕೆ ಬರೋದೇ ಇಲ್ಲ ಗೈಸ್. ಅದು ಹೇಗೆ ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ಸು ಕೂಡ ಕೆಲವೊಬ್ಬರು ಇವೊಂದು ನಾಟ್ ಅ ಕಂಟೆಂಟ್ ಕ್ರಿಯೇಟರ್, ದೇ ಡ್ರಾ ವೆರಿ ನೈಸ್ಲಿ, ನನಗಿಂತ ಚೆನ್ನಾಗಿ ಬಿಡಿಸ್ತಾರೆ, ಬಟ್ ನನಗೆ ಅಷ್ಟೊಂದು ಬರಲ್ಲ. ಸೊ ಅದಾದ ನಂತರ ನಾನಿಲ್ಲಿ ಕಾಜಲ್ನ ಅಪ್ಲೈ ಮಾಡ್ಕೊಂಡೆ, ಅದು ಕೂಡ ಲೈಟಾಗಿ. ನಂತರ ನನ್ನ ಮೋಸ್ಟ್ ಫೇವ್ರೇಟ್ ಶುಗರ್ ಕ್ರೇಯನ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಇದು ಇವಾಗ ಪರ್ಚೇಸ್ ಮಾಡಿದ್ದಲ್ಲ, ಇಟ್ ವಾಸ್ ದೇರ್ ವಿತ್ ಮೀ ಫ್ರಮ್ ಬಿಫೋರ್ ಇಟ್ ಸೆಲ್ಫ್ ಅಂತ ಹೇಳ್ತೀನಿ. ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್ ಶೇಡ್ ಆಗಿದೆ. ಶೇಡ್ ನಂಬರ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಹೇಳ್ತೀನಿ. ಸೊ ಅದಾದ ನಂತರ ಒಂದು ಸಿಂಪಲ್ ಆಗಿರೋ ಸ್ಟೋನ್ ಸ್ಟಿಕ್ಕರ್ನ ಅಪ್ಲೈ ಮಾಡಿಕೊಂಡು ನನ್ನ ಐಬ್ರೋಸ್ನ ಹಾಗೆ ಒಂದು ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡು ನನ್ನ ಫೇವ್ರೇಟ್ ಹಾಗೆ ನನ್ನ ಬಟ್ಟೆಗೆ ಮ್ಯಾಚ್ ಆಗುವಂಥ ಒಂದು ಇಯರಿಂಗ್ಸ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ವಾಟ್ ದ ಫೈನಲ್ ಲುಕ್ಸ್ ಲೈಕ್ ಅಂತ ಹೇಳ್ತೀನಿ. ಸೊ ಐ ಹೋಪ್ ಯು ಲೈಕ್ ದಿಸ್ ಲುಕ್ ಗೈಸ್. ಸೊ ಈ ಒಂದು ಸಿಂಪಲ್ ಆಗಿರೋಂಥ ಲುಕ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ನನ್ನ ವಿಡಿಯೋಗೊಂದು ಲೈಕ್ ಮಾಡಿ. ಐ ಡಿಸರ್ವ್ ಅ ಲೈಕ್ ಅಂತ ಅಂದ್ಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಸಪೋರ್ಟ್. ಬಾಯ್ ಬಾಯ್. ಬೆಂಗಳೂರು